ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಲಿಮಿಟೆಡ್ ಈ ಕಂಪನಿ ಯಾವ ಥರ ಬಿಸ್ನೆಸ್ ಮಾಡುತ್ತೆ ಮತ್ತು ಈ ಕಂಪನಿದು ಫ್ಯೂಚರ್ ಗ್ರೋತ್ ಹೇಗಿದೆ, ಈ ವಿಡಿಯೋದಲ್ಲಿ ಈ ಕಂಪನಿ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಈ ಕಂಪನಿ ಸ್ಟಾಕ್ ಮಾರ್ಕೆಟ್ಗೆ ಆಗಸ್ಟ್ 21, 2023ರಲ್ಲಿ ಲಿಸ್ಟೆಡ್ ಆಗಿತ್ತು. ಈಗ ರೀಸೆಂಟಾಗಿ ಇದು ಲಿಸ್ಟೆಡ್ ಆಗಿದೆ. ಈ ಕಂಪನಿ ಸ್ಟಾಕ್ ಮಾರ್ಕೆಟಿಗೆ ಬಂದು ಈಗ 6 ರಿಂದ 7 ತಿಂಗಳಾಗಿದೆ. ಈ ಕಂಪನಿ ಬಗ್ಗೆ ನಾವು ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡೋಣ. ಈ ಕಂಪನಿ ಯಾವ ರೀತಿ ಬಿಸ್ನೆಸ್ ಮಾಡುತ್ತೆ ಅಂತ. ಯಾಕಂದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಬಿಸ್ನೆಸ್ ಬಗ್ಗೆ ತಿಳ್ಕೋಬೇಕು. ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಲಿಮಿಟೆಡ್ ಈ ಕಂಪನಿ ಒಂದು NBFC ಕಂಪನಿ ಆಗಿದೆ. NBFC ಕಂಪನಿ ಅಂದರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಂತ. ಈ ಕಂಪನಿ ಫೈನಾನ್ಷಿಯಲ್ ಸರ್ವಿಸ್ನ ಪ್ರೊವೈಡ್ ಮಾಡುತ್ತೆ. ಈ ಕಂಪ್ನಿದು ಮೇನ್ ಬಿಸ್ನೆಸ್ ಬಂದುಬಿಟ್ಟು ರಿಟೇಲ್ ಲ್ಯಾಂಡಿಂಗ್ ಮತ್ತು ಕಾರ್ಪೊರೇಟ್ ಲ್ಯಾಂಡಿಂಗ್ ಅಂತ. ಈ ಕಂಪ್ನಿನೂ ಯಾವ ರೀತಿ ಬಿಸ್ನೆಸ್ ಮಾಡುತ್ತೆ ಅಂತ ನಾವು ಡೀಟೇಲಾಗಿ ಅನಾಲಿಸಿಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಕಂಪ್ನಿದು ಸಪ್ಲೈ ಚೈನ್ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಯಾಕಂದರೆ ಯಾವುದೇ ಒಂದು ಬಿಸ್ನೆಸ್ಗೆ ಸಪ್ಲೈ ಚೈನ್ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಈಗ ಯಾವುದಾದ್ರೂ ಒಂದು ಕಂಪ್ನಿ ತನ್ನ ಪ್ರಾಡಕ್ಟ್ನ ಯಾವ ರೀತಿ ಇನ್ನೊಬ್ಬರಿಗೆ ಡೆಲಿವರಿ ಮಾಡುತ್ತೆ ಅಂತ ನೋಡೋದನ್ನೇ ನಾವು ಸಪ್ಲೈ ಚೈನ್ ಅಂತೀವಿ. ಈ ಜಿಯೋ ಫೈನಾನ್ಷಿಯಲ್ದು ಸಪ್ಲೈ ಚೈನ್ ಯಾವ ಥರ ಇದೆ ಅಂದರೆ D2C ಇದೆ. D2C ಅಂದರೆ ಡೈರೆಕ್ಟ್ ಟು ಕಸ್ಟಮರ್. ಇವರು ಯಾವುದೇ ರೀತಿ ಡೀಲರ್ಸ್ ಆಗಲಿ ಬ್ರೋಕರ್ಸ್ ಆಗಲಿ ಮಧ್ಯೆ ಬರೋದಿಲ್ಲ. ಡೈರೆಕ್ಟು ಕನ್ಸ್ಯೂಮರ್ಗೇ ತಮ್ಮ ಪ್ರಾಡಕ್ಟ್ ಮತ್ತು ಸರ್ವಿಸಸ್ನ ಸೆಲ್ ಮಾಡ್ತಾರೆ. ಇದರಿಂದ ಇವರು ಬೇರೆಯವ್ರಿಗಿನ ಕಾಂಪಿಟೇಟರ್ಗಿನ ಕಾಸ್ಟ್ ಎಫೆಕ್ಟಿವ್ ಆಗಿ ಮಾಡ್ಬೋದು. ಯಾಕಂದರೆ ಇವರಿಗೆ ಬ್ರೋಕರು ಮತ್ತು ಡೀಲರ್ಗೆ ಇವರಿಗೆಲ್ಲ ದಾಟ್ಕೊಂಡು ಕನ್ಸ್ಯೂಮರಿಗೆ ಬರಬೇಕಂದ್ರೆ ಸ್ವಲ್ಪ ಖರ್ಚು ತುಂಬ ಜಾಸ್ತಿ ಆಗುತ್ತೆ. ಅದೇ ಡೈರೆಕ್ಟ್ ಟು ಕಸ್ಟಮರ್ಸ್ ಅಂದರೆ ಇವರಿಗೆ ಸ್ವಲ್ಪ ಕಾಸ್ಟ್ ಎಫೆಕ್ಟಿವ್ ಆಗಿ ಇವರು ತಮ್ಮ ಪ್ರಾಡಕ್ಟ್ ಮತ್ತು ಸರ್ವಿಸಸ್ನ ಸೆಲ್ ಮಾಡ್ಬೋದು. ಅದೇ ರೀತಿ ಇವರು ಯಾವ ರೀತಿ ಸೆಲ್ ಮಾಡ್ತಾರೆ ಅಂತ ಅಂದರೆ ಯಾವ ಥರ ಮೈ ಜಿಯೋ ಆ್ಯಪ್ ಇದೆಯೋ ಅದೇ ರೀತಿ ಇವ್ರದ್ದು ಜಿಯೋ ಫೈನಾನ್ಷಿಯಲ್ ಆ್ಯಪ್ ಇದೆ. ಅದರಿಂದನೇ ಇವರು ಪ್ರಾಡಕ್ಟ್ ಮತ್ತು ಸರ್ವಿಸಸ್ನ ಸೆಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟು ಲೆಂಡಿಂಗಲ್ಲಿ ಸ್ಯಾಲರಿಡ್ ಪರ್ಸನ್ಸ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಡ್ಸ್ಗೆ ಮತ್ತು ಇಂಡಿವಿಜುವಲ್ಸ್ಗೆ ನಾವು ಲೋನ್ನ ಮತ್ತು ಫೈನಾನ್ಷಿಯಲ್ ಸರ್ವಿಸಸ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇವರು ಇದನ್ನೆಲ್ಲ ಸ್ಟಾರ್ಟ್ ಮಾಡ್ತೀವಿ ಫ್ಯೂಚರಲ್ಲಿ ಅಂತ ಹೇಳಿದ್ದಾರೆ. ಈ ಕಂಪ್ನಿ ಬಿಸ್ನೆಸ್ನ ಈ ಫ್ಯೂಚರಲ್ಲಿ ಒಂದೊಂದಾಗಿ ಎಕ್ಸ್ಪೆಂಡ್ ಮಾಡ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ. ಆದರೆ ನಮಗೇನು ಬೇಕು, ಈ ಆಲ್ರೆಡಿ ಇದೇ ಬಿಸ್ನೆಸ್ಸಲ್ಲಿ ಯಾರಿದ್ದಾರೆ ಪಿಯರ್ ಕಂಪ್ಯಾರಿಸನ್ ಮಾಡಿ ನೋಡೋಣ. ಅಂದರೆ ಕಾಂಪಿಟೇಟರ್ಸ್ ಯಾರು ಇದ್ದಾರೆ. ಪಿಯರ್ ಅಂದರೆ ಆಲ್ಮೋಸ್ಟ್ ಕಾಂಪಿಟೇಟರ್ಸ್ ಅಂತಲೇ ಅರ್ಥ. ಪಿಯರ್ ಕಂಪ್ಯಾರಿಸನ್ ಮಾಡಿ ನೋಡಿದಾಗ ಆಲ್ರೆಡಿ ಕಾಂಪಿಟೇಟರ್ಸ್ ಯಾರಿದ್ದಾರೆ ಅಂತ ನಮ್ಗೆ ಗೊತ್ತಾದರೆ ನಮಗೆ ಬಿಸ್ನೆಸ್ ಅನಾಲಿಸಿಸ್ ಮಾಡೋಕ್ಕೇನು ಈಸಿ ಆಗುತ್ತೆ. ಇವರಿಗೆ ಕಾಂಪಿಟೇಟರ್ಸ್ ಯಾರು ಅಂದರೆ ಬಜಾಜ್ ಫೈನಾನ್ಸ್ ಅವರು, Paytm, HDFC ಬ್ಯಾಂಕ್ ಆ್ಯಂಡ್ ICICI ಬ್ಯಾಂಕ್ ಅವರು ಈಗಾಗಲೇ ಲೋನ್ನ ಜನಕ್ಕೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇವರು ಇನ್ನೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಸೆಕೆಂಡ್ ಬಂದುಬಿಟ್ಟು ಇನ್ಶೂರೆನ್ಸ್ ಬ್ರೋಕಿಂಗಲ್ಲಿ ಇವರು ಜನರಲ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್, ಆಟೋ ಇನ್ಶೂರೆನ್ಸ್ ಇನ್ನೂ ಸುಮಾರು ಇನ್ಶೂರೆನ್ಸ್ನ ಇವರು ಪ್ರೊವೈಡ್ ಮಾಡ್ತಿದ್ದಾರೆ. ಯಾಕಂದರೆ ಇವರು ಇನ್ಶೂರೆನ್ಸ್ ಕಂಪ್ನಿ ಜೊತೆ ಟೈಪ್ ಆಗಿದ್ದಾರೆ. ಇವರೆಲ್ಲ ಇದು ಪ್ರಾಡಕ್ಟ್ನ ನಮ್ಮ ಸರ್ವಿಸಸ್ನ ನಾವು ಸೆಲ್ ಮಾಡ್ತೀವಿ. ಯಾವುದರಿಂದ ಜಿಯೋ ಫೈನಾನ್ಷಿಯಲ್ ಆ್ಯಪಿಂದ, ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಆ್ಯಪ್ ಥ್ರೂ ನಾವು ಬಿಸ್ನೆಸ್ನ ಮಾಡ್ತೀವಿ. ಅದಕ್ಕೋಸ್ಕರ ನಮಗೆ D2C ನಾವು ಒಂದು ಸಪ್ಲೈ ಚೈನ್ ಇದೆ. ಯಾಕಂದರೆ ಡೈರೆಕ್ಟ್ ಟು ಕನ್ಸ್ಯೂಮರ್. ಯಾಕಂದರೆ ಈಗ ಮೈ ಜಿಯೋದ ಆ್ಯಪಲ್ಲಿ ನೀವು ಓಪನ್ ಮಾಡಿದ ತಕ್ಷಣ ನೀವು ರೀಚಾರ್ಜ್ ಕೂಡ ಮಾಡ್ಕೋಬೋದು. ಅದು ಯಾವುದೇ ರೀತಿ ನಿಮಗೆ ಡೀಲರ್ಸ್ ಇಲ್ಲ, ಯಾವುದೇ ರೀತಿ ಬ್ರೋಕರ್ಸ್ ಇಲ್ಲ. ನೀವು ಡೈರೆಕ್ಟ್ ಟು ಜಿಯೋ ಟು ಕಸ್ಟಮರ್ ಈ ಥರ ಮಾಡೋದ್ರಿಂದ ಇವ್ರದ್ದು ಎಲ್ಲದಕ್ಕಿಂತ ಕಾಸ್ಟ್ ಎಫೆಕ್ಟ್ ಆಗಿದೆ. ನಾವು ನಿಮ್ಮ ಈ ಮೈ ಜಿಯೋ ಆ್ಯಪ್ನ ನಾವು ಪ್ರಮೋಷನ್ ಮಾಡ್ತಾ ಇಲ್ಲ. ನಿಮ್ಗೆ ಹೇಳಿದೆ D2C ಅಂದರೆ ಹೇಗೆ ಅರ್ಥ ಆಗುತ್ತೆ, ಹೇಗೆ ಕಾಸ್ಟ್ ಎಫೆಕ್ಟ್ ಆಗುತ್ತೆ ಅಂತ ಅದಕ್ಕೋಸ್ಕರ ಇನ್ನೊಂದು ಎಕ್ಸಾಂಪಲ್ ಕೊಟ್ಟೆ. ಅದೇ ರೀತಿ ಈ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಇವ್ರಿಗೂ ಕೂಡ ಕಾಂಪಿಟೇಟರ್ಸ್ ಇದ್ದಾರೆ. ಇಲ್ಲಿ ಇವ್ರಿಗೂ ಟಫ್ ಕಾಂಪಿಟೇಷನ್ ಬೀಳುತ್ತೆ. ಯಾಕಂದರೆ ಪಾಲಿಸಿ ಬಜಾರ್ ಇದ್ದಾರೆ ಇವ್ರ ಕಾಂಪಿಟೇಟರ್ಸು, ಐಕೋ ಇನ್ಶೂರೆನ್ಸ್ ಇದೆ, ಬಜಾಜ್ ಫೈನಾನ್ಸ್ ಇದೆ, HDFC ಬ್ಯಾಂಕ್ ಇದೆ, ICICI ಬ್ಯಾಂಕ್ ಇದೆ. ಇವೆಲ್ಲ ಕಂಪ್ನಿಗಳು, ಇವೆಲ್ಲ ಬ್ಯಾಂಕ್ಸ್ಗಳು ಕೂಡ ಇನ್ಶೂರೆನ್ಸ್ನ ಪ್ರೊವೈಡ್ ಮಾಡುತ್ತೆ. ಪಾಲಿಸಿ ಬಜಾರ್ ಅಂತೂ ಈಗ ನೋಡಿರ್ಬೋದು ನೀವು, ಎಲ್ಲ ಕಡೆ ತುಂಬ ಜನಕ್ಕೆ ಪಾಲಿಸಿ ಬಜಾರಲ್ಲಿ ಆಲ್ರೆಡಿ ಪಾಲಿಸಿ ಹೊಂದಿದ್ದಾರೆ. ಮತ್ತು ಜನರ ಬಾಯಲ್ಲಿ ಪಾಲಿಸಿ ಬಜಾರ್ ಅನ್ನೋದು ಹರಿದಾಡ್ತಿದೆ. ಅದನ್ನು ದಾಟಿ ಜಿಯೋ ಫೈನಾನ್ಸ್ ಬರಬೇಕು. ಜಿಯೋ ಫೈನಾನ್ಸದ್ದು ಮಾತು ಎಲ್ಲರಿಗೂ ಬಾಯಲ್ಲಿ ಹರಿದಾಡಬೇಕು. ಅದರಿಂದ ಟಫ್ ಕಾಂಪಿಟೇಷನ್ ಇದೆ. ನಾನು ಪಾಲಿಸಿ ಬಜಾರ್ದು ರೆಕಮೆಂಡೇಷನ್ ಮಾಡ್ತಾ ಇಲ್ಲ, ನಾನು ಹೇಳ್ತಾ ಇದ್ದೀನಿ ಯಾವ ರೀತಿ ಅವರು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿದ್ದಾರೆ. ಅದೇ ರೀತಿ ಜಿಯೋನು ಕೂಡ ಬ್ರ್ಯಾಂಡ್ ಇದೆ, ಬ್ರ್ಯಾಂಡ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇನ್ಶೂರೆನ್ಸಲ್ಲಿ ಬರಬೇಕಾದ್ರೆ ಇವರು ಹೊಸದಾಗಿ ಕೈ ಹಾಕ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಕೂಡ ಅವರಿಗೆ ಟಫ್ ಕಾಂಪಿಟೇಷನ್ ಬೀಳುತ್ತೆ. ಯಾಕಂದರೆ ಕಾಂಪಿಟೇಟರ್ಸು ಯಾರೂ ಕಡಿಮೆ ಇಲ್ಲ. ಅದೇ ರೀತಿ ಡಿಜಿಟಲ್ ಬ್ಯಾಂಕಿಂಗ್ ಜಿಯೋ ಫೈನಾನ್ಸ್ ಮುಖೇಶ್ ಅಂಬಾನಿ ಅವರು ಮ್ಯಾನೇಜ್ಮೆಂಟ್ ಕಂಪ್ನಿ ಏನು ಹೇಳ್ತಾ ಇದೆ ಅಂದರೆ, ಮುಖೇಶ್ ಅಂಬಾನಿ ಯಾಕಂದರೆ ಜಿಯೋದು ಮೇನ್ ಬಿಸ್ನೆಸ್ ಬಂದುಬಿಟ್ಟು ರಿಲಯನ್ಸ್ ಕಂಪ್ನಿಯಿಂದ ಈಗ ಜಿಯೋ ಡಿಮರ್ಜ್ ಆಗಿದೆ. ಜಿಯೋ ಪ್ರಾಡಕ್ಟು ರಿಲಯನ್ಸ್ ಇತ್ತು ಮೊದಲು, ಈಗ ಅದು ಡಿಮರ್ಜ್ ಆಗಿ IPOಗೆ ಲಿಸ್ಟ್ ಆಗಿದೆ. IPOಗೆ ಲಿಸ್ಟ್ ಆದಮೇಲೆ ಜಿಯೋ ಸಪ್ರೇಟ್ ಆಗಿದೆ. ಈಗ ಇದರದ್ದು CEO ಮಾತ್ರ ಹಿತೇಶ್ ಕುಮಾರ್ ಸತೇ ಅಂತ. ಇವರು ಇದು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಕಂಪ್ನಿದ CEO ಆಗಿದ್ದಾರೆ. ನಾವು ಟೆಕ್ನಾಲಜಿ ಮೇಲೆ ಫೋಕಸ್ ಮಾಡ್ತೀವಿ. ಟೆಕ್ನಾಲಜಿನ ನಾವು ಇಂಪ್ರೂವ್ ಮಾಡ್ಕೊತ ಬರ್ತೀವಿ. ಆ್ಯಪ್ ಆಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು, ಪ್ರಾಡಕ್ಟ್ ಆಗಿರ್ಬೋದು, ಎಲ್ಲ ನಾವು ಟೆಕ್ನಾಲಜಿ ಮುಖಾಂತರ ಮಾಡ್ತೀವಿ. ಆವಾಗ ನಮಗೆ D2C ಅನ್ನೋ ಸಪ್ಲೈ ಚೈನ್ನ ಮೇಂಟೈನ್ ಮಾಡೋಕ್ಕಾಗೋದು ಅಂತ ಹೇಳಿದ್ದಾರೆ. ವಿಚ್ ಇಸ್ ವೆರಿ ಗುಡ್. ಯಾವುದಾದ್ರೂ ಒಂದು ಕಂಪ್ನಿ ಟೆಕ್ನಾಲಜಿನ ಜಾಸ್ತಿ ಯೂಸ್ ಮಾಡ್ತಾ ಇದೆ ಅಂದರೆ ಅದು ಜನರಿಗೆ ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ. ಮತ್ತು ಜಿಯೋ ಫೈನಾನ್ಷಿಯಲ್ ಕಂಪ್ನಿ ಅವ್ರದ್ದು ಒಂದು ಬಾಕ್ಸ್ ಕೂಡ ಲಾಂಚ್ ಮಾಡಿದ್ದಾರೆ. ಯಾವ ಬಾಕ್ಸ್ ಅಂದರೆ Paytm ಕರೋ ಆ ಥರ ಇವ್ರದ್ದು ಜಿಯೋ ಫೈನಾನ್ಷಿಯಲ್ ಬಾಕ್ಸು ಇಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಇವರಿಗೆ ಕಾಂಪಿಟೇಟರ್ಸು ಅವರೇ ಆದರು. Paytm, ಫೋನ್ಪೇ ಇವರೆಲ್ಲನೂ ಅವ್ರಿಗೂ ಕಾಂಪಿಟೇಟರ್ಸ್ ಆದರು. ಅವ್ರದನ್ನು ಮೀರಿಸಿ ಇವರು ಟಫ್ ಕಾಂಪಿಟೇಷನ್ ಇವರು
ಬೆಳಿಬೇಕಾಗತ್ತೆ. ಅದಕ್ಕೋಸ್ಕರ ಇಲ್ಲಿ ಕಾಂಪಿಟೇಷನ್ ಇವ್ರಿಗೆ ಕಡಿಮೆ ಇಲ್ಲ. ಇವರು AMC ಕಂಪ್ನಿ ಜೊತೆನೂ ಟೈಪ್ ಆಗಿದ್ದಾರೆ. ಇವ್ರದ್ದು AMC ಬಿಸ್ನೆಸ್ಸಲ್ಲೂ ಕೈ ಹಾಕ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇವರು ಬ್ಲ್ಯಾಕ್ ರಾಕ್ ಅನ್ನೋ ಒಂದು AMC ಕಂಪ್ನಿ ಜೊತೆ ಟೈಪ್ ಆಗಿದ್ದಾರೆ. ಅವರು ಮ್ಯೂಚುವಲ್ ಫಂಡಲ್ಲಿ ಅವ್ರ ಕಂಪ್ನಿ, ಅದು AMC ಕಂಪ್ನಿ ಅಂದರೆ ಅದು ಮ್ಯೂಚುವಲ್ ಫಂಡ್ ಕಂಪ್ನಿ, ಅಂದರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ. ಆ ಕಂಪ್ನಿ ಜೊತೆ ಇವರು ಟೈಪ್ ಆಗಿದ್ದಾರೆ. ಅದೇ ರೀತಿ ಇವ್ರ ಕಾಂಪಿಟೇಷನು ಇಲ್ಲಿ ಹೈ ಇದೆ. ಯಾಕಂದರೆ ಈಗ ಝೆರೋದಾನ್ದು ಮ್ಯೂಚುವಲ್ ಫಂಡ್ ಕಂಪ್ನಿ ಇದೆ, AMC ಕಂಪ್ನಿ ಇದೆ, ಗ್ರೋ ಇದೆ, SBI ಇದೆ, HDFC ಇದೆ, ಆಕ್ಸಸ್ ಇದೆ. ಇನ್ನೂ ತುಂಬ ಜನ ಮ್ಯೂಚುವಲ್ ಫಂಡ್ ಕಂಪ್ನಿ, ತುಂಬ AMC ಕಂಪ್ನಿಗಳಿದೆ. ಅವ್ರನ್ನೆಲ್ಲ ಕಾಂಪಿಟೇಷನ್ ಬೀಟ್ ಮಾಡಬೇಕು. ಈ ಎಲ್ಲ ಫೀಲ್ಡಲ್ಲೂ ಇವರಿಗೆ ಕಾಂಪಿಟೇಷನ್ ಕೂಡ ಟಫ್ ಆಗಿದೆ. ಯಾಕಂದರೆ ಇವೆಲ್ಲ ಫೀಲ್ಡಲ್ಲೂ ಹೈಯೆಸ್ಟ್ ಮಾರ್ಕೆಟ್ ಲೀಡರ್ಸೇ ಇರೋದು. ಯಾವುದೇ ಸ್ಮಾಲ್ ಕಂಪ್ನಿಗಳಿಲ್ಲ ಕಾಂಪಿಟೇಷನ್ ಕೊಡ್ತಾ ಇದೆ ಅನ್ನೋಕ್ಕೆ. ಇವೆಲ್ಲನೂ ಲಾರ್ಜ್ ಕ್ಯಾಪ್ ಕಂಪ್ನಿ, ಬ್ಲೂ ಚಿಪ್ ಕಂಪ್ನಿಗಳೇ ಕಾಂಪಿಟೇಷನ್ ಕೊಡ್ತಾ ಇದೆ. ಅದಕ್ಕೋಸ್ಕರ ಇದನ್ನೆಲ್ಲ ಕಾಂಪಿಟೇಷನ್ನ ಬೀಟ್ ಮಾಡಿ ಜಿಯೋ ಕಂಪ್ನಿ ಗ್ರೋತ್ ಆಗಬೇಕು. ಇವೆಲ್ಲ ಕಾಂಪಿಟೇಷನ್ನ ಬೀಟ್ ಮಾಡೋದಕ್ಕೋಸ್ಕರ ನಾವು ಅನ್ಸೆಕ್ಯೂರ್ಡ್ ಲೋನಿಂದ ಸೆಕ್ಯೂರ್ಡ್ ಲೋನ್ಗೋಸ್ಕರ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ ಅಂತ. ಸೆಕ್ಯೂರ್ಡ್ ಲೋನ್ ಅಂದರೆ ಲೈಕ್ ಫೋನು, ಲ್ಯಾಪ್ಟಾಪು, ಹೋಮ್ ಲೋನು, ಈ ಥರ ಸೆಕ್ಯೂರ್ಡ್ ಲೋನಿಗೆ ಬರ್ತಾಯಿದ್ದೀವಿ. ಅನ್ಸೆಕ್ಯೂರ್ಡ್ ಲೋನ್ನ ಬಿಟ್ಟು ಸೆಕ್ಯೂರ್ಡ್ ಲೋನ್ ಕಡೆ ಬರ್ತಾಯಿದ್ದೀವಿ ಅಂತಲೂ ಹೇಳಿದ್ದಾರೆ. ಈಗ ಕನ್ಕ್ಲೂಷನ್ ಏನಂದರೆ, ಈಗ ನಾವು ಈ ಕಂಪ್ನೀಲಿ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತ. ಈಗ ನಾನು ನಿಮ್ಗೆ ಹೇಳೋಕ್ಕಾಗಲ್ಲ ಈ ಕಂಪ್ನಿಲಿ ಇನ್ವೆಸ್ಟ್ ಮಾಡಬೇಡಿ ಅಂತ. ಯಾಕಂದರೆ ನಾನು ಅಷ್ಟು ಹೇಳೋನಷ್ಟು ದೊಡ್ಡವನಲ್ಲ. ನಾನು ಜಸ್ಟ್ ಕಂಪ್ನಿ ಅನಲೈಸ್ ಮಾಡ್ತೀನಿ, ಬಿಸ್ನೆಸ್ ಅನಲೈಸಸ್ ಮಾಡ್ತೀನಿ, ಈ ಕಂಪ್ನಿ ಹೀಗಿದೆ ಹೀಗಿಲ್ಲ ಅಂತ. ಡಿಸಿಷನ್ ಮಾತ್ರ ನೀವೇ ತಗೋಬೇಕು. ಆದರೆ ನೀವು ಡಿಸಿಷನ್ ತೊಗೊಳೋಕ್ಕೂ ಮೊದಲು ನೀವು ಒಂದು ಸಲ ಕಂಪ್ನಿನ ಅನಲೈಸ್ ಮಾಡಬೇಕು. ಕಾಂಪಿಟೇಟರ್ಸ್ ಯಾರಿದ್ದಾರೆ ನೋಡಬೇಕು, ಈ ಕಂಪ್ನಿ ಅಷ್ಟೆಲ್ಲ ಬೀಟ್ ಮಾಡುತ್ತಾ ಅಂತಲೂ ನೋಡಬೇಕು. ಫ್ಯೂಚರಲ್ಲಿ ಹೇಳೋಕ್ಕಾಗಲ್ಲ, ನಿಮ್ಮ ಡಿಸಿಷನ್ ನೀವೇ ತೊಗೋಬೇಕು. ನಾನು ಬರೀ ಹೇಳ್ತೀನಿ ಅಷ್ಟೇ, ಈ ಕಂಪ್ನಿ ಹೀಗಿದೆ ಹೀಗಿಲ್ಲ, ಈ ಕಂಪ್ನಿ ಈ ಥರ ಬಿಸ್ನೆಸ್ ಮಾಡುತ್ತೆ ಅಂತ. ಆದರೆ ಡಿಸಿಷನ್ನ ನೀವೇ ತೊಗೋಬೇಕು. ನೀವು ಡಿಸಿಷನ್ ತೊಗೊಳಕ್ಕೆ ಮುಂಚೆ ನೀವು ಒಂದು ಸಲ ರಿಸರ್ಚ್ ಮಾಡಿ. ಈ ಕಂಪ್ನಿಲಿ ರಿಸ್ಕು ತುಂಬಾ ಜಾಸ್ತಿ ಇದೆ. ಯಾಕಂದರೆ ಕಾಂಪಿಟೇಟರ್ಸು ತುಂಬ ಹೈ ಆಗಿದ್ದಾರೆ. ಈಗ ಆಲ್ರೆಡಿ ಆ ಬಿಸ್ನೆಸ್ಸಲ್ಲಿದ್ದಾರೆ, ಆಲ್ರೆಡಿ ಮಾರ್ಕೆಟ್ ಲೀಡರ್ಸ್ ಆಗಿದ್ದಾರೆ. ಅವ್ರನ್ನೆಲ್ಲನೂ ಬೀಟ್ ಮಾಡಿ ಈ ಕಂಪ್ನಿ ಬೆಳಿಬೇಕು. ಕಾಂಪಿಟೇಷನ್ನು ತುಂಬ ಹೈ ಇದೆ. ಅದಕ್ಕೋಸ್ಕರ ಇದೊಂಥರ ರಿಸ್ಕಿ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಪ್ಲೀಸ್ ಡೂ ಯುವರ್ ಓನ್ ರಿಸರ್ಚ್. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ಥರ ಯಾವುದಾದ್ರೂ ಒಂದು ಕಂಪ್ನಿ ಅನಲೈಸಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಅದಕ್ಕೂ ಒಂದು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.